ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. ಇವತ್ತು ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಯಾವ ರೀತಿ ನಾವು ಕಳೆಯನ್ನು ನಿಯಂತ್ರಣ ಮಾಡ್ಬೋದು ಅಂತ ತಿಳಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತೋಟಗಾರಿಕಾ ಬೆಳೆಗಳಲ್ಲಿ ದ್ರಾಕ್ಷಿ, ನಿಂಬೆ, ಮಾವು, ಸೀತಾಫಲ, ದಾಳಿಂಬೆ ಯಾವುದೇ ರೀತಿಯ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಕಳೆನಾಶಕಗಳನ್ನು ಪದೇ ಪದೇ ನಾವು ಸಿಂಪಡಣೆ ಮಾಡುವುದರಿಂದ ಭೂಮಿ ತನ್ನ ಸತ್ವವನ್ನು ಕಳೆದುಕೊಳ್ತೈತಿ. ಆದ ಕಾರಣ ಈಗ ನಾವು ಹೊಸ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅಂದರೆ ಬ್ರಷ್ ಕಟ್ರ್ ಅಂತ ಬಂದಾವ. ಈಗ ನೋಡ್ಬೋದು ನಮ್ಮದು ದ್ರಾಕ್ಷಿ ಲೈನ್ದೊಳಗೆ ಯಾವ ರೀತಿ ಒಂದು ಕಸ ಬೆಳೆದೈತಿ. ಈ ರೀತಿಯಾಗಿ ಬೆಳೆದಿರುವಂಥ ಒಂದು ಕಸ ಇದನ್ನು ತೆಗಿಸ್ಲಾಕ ಹೋದ್ರೆ ಒಂದು ಸಾಲಿಗೆ ಒಂದು 500 ರೂಪಾಯಿ ಖರ್ಚಾಕವು. ಸುಮಾರು 300ದಿಂದ 500 ರೂಪಾಯಿ ಖರ್ಚಾಕವು. ನಾವು ಏನೈತಿ ಆಳುಗಳನ್ನು ಹಚ್ಚದೆ ನಾವು ಯಾವ ರೀತಿ ಒಂದು ಕಳೆ ನಿಯಂತ್ರಣ ಮಾಡ್ಬೋದು ಅಂತ ಹೇಳಿಕ್ಕೆ ಸಲುವಾಗಿ ನಾ ಈ ವಿಡಿಯೋ ಮಾಡಿದ್ದೀನಿ. ಈ ಕಡೆ ನೋಡ್ಬೋದು ಯಾವ ರೀತಿ ನಾವು ಬ್ರಷ್ ಕಟ್ರಲ್ಲೇ ಹೊಡೆದು ಏನೈತಿ ಕಳೆಯನ್ನು ಫುಲ್ ಸಂಪೂರ್ಣವಾಗಿ ಕಟ್ ಮಾಡಿದ್ದೀನಿ. ಅಲ್ಲೇ ಅದು ಕಳತ ಗೊಬ್ಬರ ಆಕೈತಿ. ಈಗ ಈ ಕಡೆ ಏನೈತಿ ನಾ ಕಟಿಂಗ್ ಮಾಡಕತ್ತೀನಿ. ಮತ್ತು ಈಗ ಬ್ರಷ್ ಕಟ್ರ್ಗಳು ಏನೈತಿ ಹೆಗ್ಲಿಗೆ ಹಾಕೊಂಡು ಮತ್ತು ಬೆನ್ನು ನೋವು ಮಾಡ್ಕೊಂಡು ಹೊಡೆಯುವಂಥ ಅವಶ್ಯಕತೆಯೂ ಇಲ್ಲ. ಈಗ ಏನೈತಿ ನಾವು ಈ ಸೈಕಲ್ ಎಡಿಯನ್ನು ಹೊಡಿತೇವಲ್ಲ ಆ ರೀತಿ ಏನೈತಿ ನಾವು ಟ್ರಾಲಿ ಮುಖಾಂತರ ಟ್ರಾಲಿ ಬ್ರಷ್ ಕಟ್ರ್ ಅಂತಾರೆ ಅದಕ್ಕೆ. ನಾ ಸುಮಾರು ಒಂದು 3 ವರ್ಷದ ಹಿಂದೆ ಬ್ರಷ್ ಕಟ್ರ್ ತೊಗೊಂಡಿದ್ದೆ. ಅದನ್ನು ಕಸ ಕಟ್ ಮಾಡೋದು ನನಗೆ ಅಷ್ಟು ಅದಕ್ಕೆ ಹೊಂದಾಣಿಕೆ ಆಗಲಿಲ್ಲ. ಆದ ಕಾರಣ ಅಷ್ಟೇ ಇಟ್ಟಿದ್ದೆ. ಆಮೇಲೆ ಏನೈತಿ ಇತ್ತೀಚಿನ ದಿನಗಳಲ್ಲಿ ನಾವು ಯೂಟ್ಯೂಬ್ದೊಳಗೆ ನೋಡ್ತಿರುವಾಗ ಒಂದು ಬ್ರಷ್ ಕಟ್ರ್ ಏನೈತಿ ಟ್ರಾಲಿ ಅಂತೇಳಿ ಬ್ರಷ್ ಕಟ್ರ್ ಅಂಥೇಳಿ ಅದನ್ನು ಬೆನ್ನಿಗೆ ಹಾಕ್ಕೊಳ್ಳಾರ್ದೆ ಹಿಂಗೆ ಕೈಯಾಗೆ ಒತ್ಕೊಂಡು ಹೋಗೋದು ಒಂದು ಬ್ರಷ್ ಕಟ್ರ್ ನೋಡಿದೆ. ಅದನ್ನೇ ಏನೈತಿ ನನ್ನಲ್ಲಿ ಇರುವಂಥ ಒಂದು ಬ್ರಷ್ ಕಟ್ರನ್ನು ನಾನೇ ಖುದ್ದಾಗಿ ತಯಾರು ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತ. ಇದು ಬೆನ್ನಿಗೆ ಹಾಕೊಳ್ಳೋ ಅಂತ ಒಂದು ಬ್ರಷ್ ಕಟ್ರ್ ಇತ್ತು ನನ್ನ ಬಳಿ, ಬೆನ್ನಿಗೆ ಹಾಕೊಳ್ಳೋದು. ಅದನ್ನೇನೈತಿ ನಾವು ಸಣ್ಣ ಹುಡುಗರು ಸೈಕಲ್ ಗಾಲಿ ಅದನ್ನೇನೈತಿ ನಮ್ಮಲ್ಲೇ ಇದ್ದಂಥ ಒಂದು ಎಡಿ ಸೈಕಲ್ ಇದ್ದಂಥ ಮುರಿದಂಥ ಒಂದು ಎಡಿ ಸೈಕಲ್ನ ಒಂದು ಪಾರ್ಟ್ಸನ್ನು ಬಳಸ್ಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ನಮ್ಮದು ಸುಮಾರು 2 ಎಕರೆ ಆ ಕಡೆ ಒಂದು ದ್ರಾಕ್ಷಿ ಪ್ಲಾಟ್ ಐತಿ. ಅದನ್ನು ಕೇವಲ 1 ಎಕರೆಗೆ 500 ರೂಪಾಯಿ ಪೆಟ್ರೋಲ್ ಖರ್ಚಾಕೈತಿ. 1 ಎಕರೆ ನಂದು ದ್ರಾಕ್ಷಿ ತೋಟಕ್ಕೆ ಕೇವಲ 500 ರೂಪಾಯಿ ಖರ್ಚಾಗೈತಿ. ಈಗ ನಾ ಅದು ಹೆಣ್ಣಾಳಿಗೆ ಹಚ್ಚಿ ಸರಿ ತೆಗ್ಸಿದ್ರೆ ಅದು ಸುಮಾರು 4ರಿಂದ 5 ಸಾವಿರ ರೂಪಾಯಿ ಖರ್ಚಾಕಿತ್ತು. ಈಗ 4ರಿಂದ 5 ಸಾವಿರ ಅಂದರೆ 10% ಹೆಚ್ಚಾಕಿತ್ತು ಅದು ಖರ್ಚು. ಆದ ಕಾರಣ ರೈತರಾದವರು ಇಂಥ ಒಂದು ಮಷಿನ್ಗಳನ್ನು ಬಳಸ್ಕೊಂಡು ಕಳೆಗಳನ್ನು ನಿಯಂತ್ರಣ ಮಾಡ್ಕೋಬೇಕು. ನಾಶ ಮಾಡುವಂಥ ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಅದು ಪ್ರಕೃತಿಗೆ ವಿರುದ್ಧವಾದದ್ದು. ಅದು ನಾಶ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಸುಮ್ಮನೆ ಹಣ ಖರ್ಚು ಮತ್ತು ಆಮೇಲೆ ಬೆಳೆದು ಬಿಡ್ತೈತಿ, ಅದು ಮತ್ತೆ ಸಿಗಿತೈತಿ. ಆದ ಕಾರಣ ಕಳೆಯನ್ನು ನಾಶ ಮಾಡದೆ ಅದನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೇಕಂತ ಹೇಳಿ ನಾವು ಇಂಥ ಚಿಕ್ಕ ಉಪಕರಣಗಳನ್ನು ಬಳಸ್ಕೊಂಡು ಕಳೆಯನ್ನು ನಿಯಂತ್ರಣ ಮಾಡಬೇಕು. ಅದು ಬಿಟ್ಟು ನಾ ಕಳೆನಾಶಕಗಳನ್ನು ಹೊಡೆದು ಕಳೆಯನ್ನು ನಾಶ ಮಾಡ್ತೀನಿ ಅಂತ ಹೋದ್ರೆ ಅದು ಅಸಾಧ್ಯವಾದ ಮಾತು. ಆದ ಕಾರಣ ರೈತರಾದವರು ಇಂಥ ಉಪಕರಣಗಳನ್ನು ಬಳಸುವರಿ. ಗೊತ್ತಾಗಲಿಕ್ಕಂದ್ರೆ ನಮ್ಮ ಸಮೀಪ ಇತ್ತಂದ್ರೆ ನಾನು ಡಿಸ್ಕ್ರಿಪ್ಷನ್ದೊಳಗೆ ನಾನು ನಂಬರ್ ಹಾಕಿರ್ತೀನಿ, ಬಂದು ಭೇಟಿಯಾರಿ ಮತ್ತು ಇಂಥ ಉಪಕರಣ ಎಲ್ಲಿ ಸಿಗ್ತಾವಂತ ಹೇಳ್ತೀನಿ. ಇಂಥ ಬಳಸ್ಕೊಂಡು ಯಾವ ರೀತಿ ಮತ್ತು ಬಳಸ್ಬೇಕಂತ ನಾ ಟ್ರಯಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಒಂದು ಸಲ ಹೊಡೆದು ಬರ್ರಿ. ಯಾಕಂದ್ರೆ ಇವತ್ತಿನ ದೊಡ್ಡ ಒಂದು ದುರಂತಪ್ಪ ಅಂದರೆ ಕಳೆನಾಶಕವನ್ನು ಹೊಡೆದು ಭೂಮಿಯಲ್ಲಿರುವಂಥ ಸತ್ವ ಮತ್ತು ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುವುದು ಅಲ್ಲದೆ ತನಗೆ ತಾನೇ ನಾಶ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಒಳಗೆ ರೈತ ಬಂದು ನಿಂತಾನ ಈ ಆಳುಗಳ ಸಮಸ್ಯೆಯಿಂದ. ಆದ ಕಾರಣ ಏನೈತಿ ಇಂಥ ಚಿಕ್ಕ ಉಪಕರಣಗಳನ್ನು ಬಳಸ್ಕೊಂಡು ಕಳೆಯನ್ನು ನಿಯಂತ್ರಣ ಮಾಡ್ತಾ ನಮ್ಮ ಬೆಳೆಗಳನ್ನು ನಾವು ತಗೊಳ್ತಾ ಹೋಗಬೇಕು. ಇದು ಸುಮಾರು 3-4 ಅಡಿ ಪಾರ್ಥೇನಿಯಂ ಅಂದರೆ ಕಾಂಗ್ರೆಸ್ ಕಸ ಆಗೈತಿ. ಆದರೂ ಕಟ್ ಮಾಡ್ತೈತಿ. ಅದು ನಮ್ಮದು ಹೆಬ್ಬೆಟ್ಟ ಆಕಾರದೊಳಗೆ ಅದು ಬೆಳೆದರೂ ಸಹ ಅದು ನಮ್ಮ ಮಷಿನ ಕಟ್ ಮಾಡಕತ್ತೈತಿ. ಇಷ್ಟೇ ಹೇಳೋದು ರೈತ ಬಾಂಧವರಿಗೆ, ಕಳೆನಾಶಕಗಳನ್ನು ಬಳಸಬೇಡ್ರಿ. ಈ ರೀತಿಯಾಗಿ ಒಂದು ಚಿಕ್ಕ ಉಪಕರಣಗಳನ್ನು ಬಳಸ್ಕೊಂಡು ಕಳೆ ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇತರೆ ರೈತರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.